Lungs are like sponges, designed to soak up air. But some people use their lungs to soak up cigarette smoke. If you could squeeze out the cancer-producing tar that goes into the lungs of the average smoker every year, this is how much you'd get. Very sick. ವೀಕ್ಷಕರೇ, ಮುಂಜಾನೆ ಸುದ್ದಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ YTV. ಈಗ ಸಮಯ ಸರಿಯಾಗಿ 8 ಗಂಟೆಗೆ. ನಾವಿವತ್ತು ನಿಮಗೆ ಕೆಲವು ರಹಸ್ಯಗಳನ್ನ ಬಯಲು ಮಾಡಕ್ಕೆ ಹೊರಟಿದ್ದೀವಿ. ಹೇಗೆ ಕೆಲವು ಮಾಧ್ಯಮಗಳು ಬಡವರಿಗೆ ವಂಚನೆ ಮಾಡ್ತಾ ಇದ್ದಾರೆ, ಅವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಮಾಧ್ಯಮಗಳು TRPಗೋಸ್ಕರ ಮಾಡಬಾರ್ದನ್ನೇ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವಿವತ್ತು ಡೈರೆಕ್ಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಮಾಧ್ಯಮದವರು ಕೆಲವು ರಹಸ್ಯ ಕಾರ್ಯಾಚರಣೆ ಮಾಡಿ ಹೇಗೆ ಕೆಲವು ಕಡೆ ಹೋಗಿ ಬೇರೆ ಮಾಧ್ಯಮದವರು ಹೇಗೆ ಬಡವರಿಗೆ ದ್ರೋಹ ಮಾಡೋದಾಗಲಿ, ಹೇಗೆ ತುಂಬ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. TRPಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ. ಈಗ ಮೊದಲಾಗಿ ಮಾಧ್ಯಮ ಒಂದನೇವರು ಹೇಗೆ ಮೋಸ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ರೈತರ ಪಕ್ಷದಿಂದ ಬಂದಿದ್ದೀವಿ. ನಮ್ಮ ಊರಲ್ಲಿ ರೈತರೆಲ್ಲ ಸಾಯ್ತಾ ಇದ್ದಾರೆ. ಅದು ಸರ್ಕಾರದವರಿಗೆ ಯಾರು ಹೇಳ್ತಾ ಇಲ್ಲ. ಹಂಗಾಗಿ ನೀವು ಬಂದು ಅಲ್ಲಿ ಟೆಲಿಕಾಸ್ಟ್ ಮಾಡಬೇಕು. ದಿನಕ್ಕೆ 10-15 ಜನ ಸಾಯ್ತಾರೆ ಕಣೋ. ಅವ್ರದೆಲ್ಲ ಟಿವಿ ತೋರ್ಸಕ್ ಕೂತ್ಕೊಳ್ಳಕ್ಕೆ ನಮ್ದೇನು ಫ್ರೀನೇನಾ? ಇಷ್ಟೊಂದು ದುಡ್ಡು ಅಂತ ಕೂಡ ನಾವು ಬರ್ತೀವಿ ಮಾಡ್ತೀವಿ. ನಿಮಗೆ ಟಿವಿ ಒಳಗೆ ಹಿಂಗೆ ಹೇಳ್ಬಿಟ್ರೆ ನಾವೆಲ್ಲ ಟಿವಿ ಅಂದ್ರೆ ನಾವು ಬದುಕ್ಬೋದಪ್ಪ. ಬದುಕಬೇಕು ಅಂದ್ರೆ ನೀವು ಬಡವರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡೋಣ. ನೀನು ಇಷ್ಟೊಂದು ತಂದು ಕೊಡು, ನಾನು ಮಾಡ್ಕೊಡ್ತೀನಿ. ಬಡವರು ಅಂದ್ರೆ ಅದು ನಮ್ಗೆ ಗೊತ್ತಾಗ ನಮ್ದಲ್ಲಿ ಏನು ಬೇಡ. ನೀನು ನಾವು ದುಡ್ಡು ಮಾಡಕ್ಕೆ ಇರೋದು ನಮ್ಮ ಟಿವಿ. ಹಲೋ ಹಲೋ, TV5 ನ್ಯೂಸ್ ಚಾನಲ್ ತಾನೆ? ನಾನು ಯಶವಂತಪುರ MLA ಮಾತಾಡ್ತಿರೋದು. ಹೇಳಿ ಸರ್. ಹೌದು ಸರ್, ಹೇಳಿ ಸರ್. ನಮ್ಮ ತಂಗಿ ಮದುವೆ ಇದೆ ಈ ಶುಕ್ರವಾರ ಪ್ಯಾಲೇಸ್ ಗ್ರೌಂಡಲ್ಲಿ. ಈ ಶುಕ್ರವಾರ ನೀವು ಬಂದು ವಿಡಿಯೋ ಕವರೇಜ್ ಮಾಡಬೇಕಲ್ಲ. ಯಾವಾಗ ಸರ್ ಅದು ಮದುವೆ ಇರೋದು? ಓಕೆ ಸರ್, ಬರ್ತೀವಿ ಸರ್. ಓಕೆ ಸರ್, ಮಾಡಿಕೊಡ್ತೀವಿ ಸರ್. ನೀವು ಏನು ಕೇಳ್ತೀರ ಎಲ್ಲ ಇದು ಮಾಡ್ತೀನಿ. ನಿಮಗೆ ನಾನು ತಗೊಳ್ಬೇಕು ಅಂದರೆ ನೀವು ಇದನ್ನು ನನಗೆ ಹೆಲ್ಪ್ ಮಾಡಿ. ನಾನು ನಿಮಗೆ ಏನು ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ. ನನ್ನ ಕೈಲಾಗಿರೋದೆಲ್ಲ ನೀವೇನು ದುಡ್ಡು ಕೇಳ್ತೀರ ಕೊಡ್ತೀನಿ. ಆದರೆ ನನ್ನ ಏನೋ ಅದ್ದೂರಿಯಾಗೋ ಮದುವೆನ ಎಲ್ಲರಿಗೂ ಗೊತ್ತಾಗಬೇಕಷ್ಟೇ. ನಿಜ. ಓಕೆ ಸರ್, ಮಾಡಿಕೊಡ್ತೀವಿ ಸರ್. ಸರ್ ನಮ್ಮ TV ಚಾನಲ್ ಫುಲ್ಲು ಸರ್ ಅವತ್ತು ಅಲ್ಲೇ ಇರುತ್ತೆ ಸರ್. ಸರ್ ನಿಮ್ಮಂಥವ್ರು ಬೇಕು ಸರ್. ಸರ್ ನಾವು ನಿಮ್ಮಿಂದಲೇ ಸರ್ ನಾವು ಬೆಳೀತಾರೆ ಸರ್. ನಾವು ನಿಮ್ಮ ಏನಿದೆ ಸರ್ ನಿಮ್ಮದು ನಾವು ಫುಲ್ ಅಲ್ಲೇ ಇರ್ತೀವಿ ಸರ್. ನೀವು ಓಕೆ ಸರ್. ಓಕೆ ಸರ್. ಓಕೆ ಸರ್. ಓಕೆ ಸರ್. ವೀಕ್ಷಕರೇ, ಕೆಲವು ಮಾಧ್ಯಮದವರು ಬಡವರಿಗೆ ಅನ್ಯಾಯ ಮಾಡಿ ಶ್ರೀಮಂತರವರಿಗೆ ಹೇಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಇದು ಸರಿನಾ? ಇದು ಇದೇ ರೀತಿಯಲ್ಲ, ತುಂಬ ಕಡೆ ಈ ರೀತಿ ನಡೀತಾ ಇದೆ. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಇದರಲ್ಲಿ ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಇರೋದಿಲ್ಲ. ಆದರೂ ಕೆಲವು ಮಾಧ್ಯಮದವರು TRPಗೋಸ್ಕರ ಬಡವರಿಗೆ ಅನ್ಯಾಯ ಮಾಡಿಕೊಂಡು ಶ್ರೀಮಂತದವರು ಹೇಳ್ದಾಗ ಕೇಳ್ತಾ ಇದ್ದಾರೆ. ಕೆಲವು ಮಾಧ್ಯಮದವರು ಹಣದ ಆಸೆಗೆ ಬಿದ್ದಿದ್ದಾರೆ. ಬಡವರು ಏನು ಹೇಳಿದ್ರು ಅವರ ತಲೆ ಕೆಡಿಸ್ಕೊಂಡೆ ಶ್ರೀಮಂತರವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಇಷ್ಟೇ ಅಲ್ಲ, ಈ ರೀತಿ ತುಂಬ ವಿಡಿಯೋಗಳು ನಮ್ಮ ಮಾಧ್ಯಮಕ್ಕೆ ಸಿಕ್ಕಿದೆ. ಅದನ್ನು ನಾವು ತೋರಿಸ್ತಾ ಇದ್ವಿ. ಈಗ ನೋಡಿ ವೀಕ್ಷಕರೇ, ನಾವು YTVಯಿಂದ ಬಂದಿದ್ದೀವಿ. ಮಾಧ್ಯಮದವರ ಅಪಪ್ರಚಾರದ ಬಗ್ಗೆ ನೀವೇನು ಹೇಳ್ತೀರಾ ಹರೀಶ್ ಬನ್ನಿ ಸರ್. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದವರು ಬರೀ ಸುಳ್ಳು, ವಂಚನೆ, ದಗಲ್ಬಾಜಿ ಇವನ್ನೇ ತೋರಿಸ್ತಾ ಇದ್ದಾರೆ. ಜನ ಏನು ತೋರಿಸಿದ್ರು ನಂಬ್ತಾರೆ. TVನವರು, ಮಾಧ್ಯಮದವರು ಎಲ್ಲ ಕರೆಕ್ಟು, ಎಲ್ಲ ಸರಿ ಅಂತ ತಿಳ್ಕೊಂಡು ಪ್ರತಿಯೊಂದು ವಿಚಾರನೂ ತೋರಿಸ್ತಾರೆ ಅಂತ ಅದನ್ನೇ ಅಡ್ವಾಂಟೇಜ್ ತಗೊಂಡವರು ಪ್ರತಿಯೊಬ್ಬರು ಒಂದೊಂದು ರೀತಿಯಾಗಿ ಶ್ರೀಮಂತರಿಗೆ ಒಂದು, ಬಡತರಿಗೆ ಒಂದು, ರಾಜಕೀಯಕ್ಕೆ ಒಂದು, ಯಾರು ಇನ್ಫ್ಲೂಯೆನ್ಸ್ ಇರುತ್ತೆ ಅವ್ರ ಮೇಲೆ ದಿಕ್ಕು ಬದಲಾಯಿಸಿ ತೋರಿಸ್ಬಿಡ್ತಾರೆ.
ಇದರಿಂದ ಮಾಧ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಮೂಡಿ ಬರ್ತಾ ಇಲ್ಲ, ಕಾರ್ಯಕ್ರಮಗಳನ್ನ ಜನರಿಗೆ ಅವೇರ್ನೆಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಧ್ಯಮಗಳು ಒಂದು ರೀತಿಲಿ ಹೇಳ್ಬೇಕು ಅಂದರೆ ಅವ್ರು ಒಂಥರ ಛತ್ರಿನ ಮಕ್ಳು ಅಂದ್ರೆ ಏನು ತಪ್ಪಾಗಲ್ಲ ಕಂಡ್ರಿ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಒಬ್ಬ ಸಾಯ್ತಿದ್ದಾನೆ ಅಂದರೆ ತೋರಿಸ್ತಾರೆ, ಅವ್ನು ಸಾಯ್ತಾ ಇದ್ದಾನೆ ಅಂತ ಝೂಮ್ ಮಾಡಿ ತೋರಿಸ್ತಾರೆ. ಆದರೆ ಅವನು ಬದುಕಕ್ಕೆ ಆಗಲ್ಲ. ಅವ್ರು ಹೆಂಗಪ್ಪ ಅಂದರೆ ಸುಮ್ಮನೆ ಬಿಲ್ಡಪ್ ನನ್ನ ಮಕ್ಕಳು ಅಂತಾರ, ನಾವು ಹಂಗೆ ಮಾಡ್ತಿದ್ದೀವಿ ಅಂತ. ಒಂದು ರೀತಿಲಿ ಹೇಳ್ಬೇಕಂದ್ರೆ 100%ಗೆ ಮಾಧ್ಯಮದವರು ಒಳ್ಳೇದು ಮಾಡ್ತಿದ್ದಾರೆ ಅನ್ನೋದೇ 1% ಅನ್ಸುತ್ತೆ. ಇಲ್ಲ 99% ಅವ್ರು ಮಾಡ್ತಿರೋದು ಫುಲ್ಲು ತಪ್ಪು. ಅವ್ರು ಹೇಳ್ತಾರೆ ಬ್ರಹ್ಮಾಂಡ, ವಾಸ್ತು ಪ್ರಕಾರ, ಇದೆಲ್ಲ ಯಾರು ತೋರಿಸ್ತಾ ಇರೋದು? ಮಾಧ್ಯಮದವರು. ನಮ್ಮ ಜನ ಹೆಂಗೆ ಅಂದರೆ ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಏನಾಗಬೇಕೋ ಅದಾಗುತ್ತೆ. ಅವ್ರು ಹೇಳಿದ್ದೆ ಅವ್ರು ನಂಬ್ತಾರೆ, ಆ ನಂಬಿಕೆಯಿಂದನೇ ಅವ್ರಿಗೆ ಆಗ್ತಾ ಇರುತ್ತೆ. ಬಟ್ ಅವರು ಕಟ್ಟು ಸತ್ಯ ತಿಳ್ಕೋಬೇಕು, ಅವರು ಹೇಳ್ತಾ ಇರೋದ್ರಿಂದ ಅವರಿಗೆ ಆಗಲ್ಲ. ಅವರ ಕಠಿಣ ಪರಿಶ್ರಮ ಮಾತ್ರ ಅವ್ರನ್ನ ಯಾವತ್ತೇ ಆಗಲಿ ಮುಂದೆ ಸಾಗುತ್ತೆ. ಅಂಬೇಡ್ಕರ್ ಒಂದು ಮಾತಾಡಿದರೆ, ನಮ್ಮ ದೇಶ ಯಾವಾಗ ಅಮೆರಿಕಕ್ಕೆ ಬೀಟ್ ಹೊಡೆಯುತ್ತೆ ಅಂದರೆ ಯಾವಾಗ ನಮ್ಮ ಜನ ದೇವಸ್ಥಾನಗಳಿಗೆ ಹೋಗೋದನ್ನ ಬಿಟ್ಟು ಗ್ರಂಥಾಲಯಕ್ಕೆ ಹೋಗ್ತಾರೋ ಅವತ್ತು ನಮ್ಮ ದೇಶ ಅಮೆರಿಕಕ್ಕೆ ಸೆಡ್ ಹೊಡೆಯುತ್ತೆ ಅಂತ. ಆ ಕಾಲ ಯಾವಾಗ ಬರುತ್ತೋ ಅಂತ ನಾವು ಕಾಯ್ತಾ ಇದ್ದೀವಿ. ಬಟ್ ಮಾಧ್ಯಮದವು ಎಷ್ಟು ಇದಾವೋ ಅಲ್ಲಿವರೆಗೂ ನಮ್ಮ ದೇಶ ಬೀಟ್ ಹೊಡೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶನ ಕಂಟ್ರೋಲ್ ಮಾಡ್ತಿರೋದೇ ಮೀಡಿಯಾ ಎಷ್ಟು ವರ್ಷು ಅಂದರೆ ಬೆಳಿಗ್ಗೆಲೆ ತೋರಿಸ್ತಾರೆ ವಾಸ್ತು, ರಾಶಿ, ನಿಮ್ಮ ರಾಶಿಯ ಫಲಾಫಲ ಹೀಗಿದೆ, ಗಣೇಶನಿಗೆ ಹೂ ಬಿಡಿ, ಏನೋ ಒಂದು ದೇವ್ರದ್ದು ಓಕೆ, ಅವರು ಅವರ ಧರ್ಮದ ಮೂಲಕ ಹೇಳ್ಕೊಂತ ಹೋಗ್ತಾರೆ. ಆದರೆ ಮೀಡಿಯಾ ಇಲ್ಲಿ ಫಸ್ಟ್ ಆಫ್ ಆಲು ಜನರನ್ನು ತಪ್ಪು ದಾರಿಗೆ ಎಳೆದುಕೊಂಡು ಹೋಗ್ತಾ ಇದೆ. ಮೀಡಿಯಾ ತೋರಿಸ್ಬೋದು ಅಲ್ಲಿ ಹಂಗಾಗ್ತಾ ಇದೆ, ಇಲ್ಲಿ ಅತ್ಯಾಚಾರ ಆಯಿತು ಅಂತ. ಬಟ್ ಮೀಡಿಯಾ ಇದನ್ನೆಲ್ಲ ತಾಂತ ಇರೋದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ TRPಗೋಸ್ಕರ ಅಂದರೆ ಏನು ತಪ್ಪಾಗಲ್ಲ. ಮೀಡಿಯಾದವರು ಯಾರನ್ನ ಹೀರೋ ಮಾಡ್ತಾರೆ ಅಂದರೆ ಆ್ಯಕ್ಟರ್ಗಳನ್ನ ಹೀರೋ ಮಾಡ್ತಾರೆ, ಸಮಾಜ ಸೇವಕಗಳನ್ನ ಏನೋ ಅಂತಾರಲ್ಲ, ಅವರಿಗೆ ಒಂದು ದಿನದ ಊಟಕ್ಕೂ ಒಂದೊಂದು ಟೈಮಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ. ಈ ಸ್ಥಿತಿ ನಮ್ಮ ಈಗ ಮೀಡಿಯಾದ ಮೇಲೆ ಯಾವ ರೀತಿಯಾದ ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡಿದ್ದೀರಾ? ಮೀಡಿಯಾದವರು ದುಡ್ಡಿರೋ ತಲೆಗಳಿಗೆ ಬೆಲೆ ಕೊಡೋದನ್ನ ಬಿಟ್ಬಿಟ್ಟು ಕಲೆ ಇರೋ ತಲೆಗಳಿಗೆ ಬೆಲೆ ಕೊಟ್ಟಿದ್ದಾಗಿದ್ದಲ್ಲಿ ನಮ್ಮ ಇಂಡಿಯಾ ಡೆವಲಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾಮನ್ ಕೌಶಿಕ್ ಜೊತೆ ಗಿರೀಶ್, RIT ಹಾಸನ್.